ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ತಾಲೂಕಿನ ಕೆಲ ಗ್ರಾಮದ ರೈತರು ಬರಡು ಭೂಮಿಯಲ್ಲಿ ಬೆಳೆಯಬಹುದಾದ ಬೆಳೆಗಳ ಬದಲು ತೊಗರಿ ಬೆಳೆಯುವ ಮೂಲಕ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬಳ್ಳಾರಿ ತಾಲೂಕಿನ ಕೆಲವು ಗ್ರಾಮಗಳು ಮಳೆಯಾಶ್ರಿತ ಭೂಮಿಯಾಗಿವೆ. ಇಲ್ಲಿ ಜೋಳ, ಧನಿಯಾ ಸೇರಿದಂತೆ ಇನ್ನಿತರೆ ಬೆಳೆಗಳನ್ನು ಬೆಳೆಯುತ್ತಾರೆ. ಸಕಾಲಕ್ಕೆ ಮಳೆಯಾದರೆ ರೈತರು ಬೆಳೆದ ಬೆಳೆಗಳು ಕೈಸೇರಿ ಉತ್ತಮ ಲಾಭ ಪಡೆಯುತ್ತಿದ್ದರು. ಇಲ್ಲದಿದ್ದರೆ ಬೆಳೆದ ಬೆಳೆ ಕೈಸೇರದೆ ನಷ್ಟ ಅನುಭವಿಸುತ್ತಿದ್ದರು. ಜೊತೆಗೆ ರೋಗಗಳ ಹಾವಳಿ ರೈತರನ್ನು ಮತ್ತಷ್ಟು ಕಂಗಾಲಾಗುವಂತೆ ಮಾಡಿತ್ತು. ಇಂತಹ ಸಮಯದಲ್ಲಿ ಬಳ್ಳಾರಿ ತಾಲೂಕಿನ ರೈತರು ಸಾಮಾನ್ಯವಾಗಿ ಬೆಳೆಯುವ ಬೆಳೆಯನ್ನು ಬಿಟ್ಟು ತೊಗರಿ ಬೆಳೆ ಬೆಳೆಯಲು ಮುಂದಾಗಿದ್ದು, ಹಲವು ಹೆಕ್ಟೇರ್ ಪ್ರದೇಶದಲ್ಲಿ ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನಿಗಳು ರೈತರಿಗೆ ಬೆಳೆ ಪರಿವರ್ತನಾ ಪ್ರಯೋಗಕ್ಕೆ ಸಲಹೆ ನೀಡಿದ್ದರು. ಜೊತೆಗೆ ಕಳೆದೆರಡು ವರ್ಷಗಳಿಂದ ಗುಲ್ಬರ್ಗಾ ತೊಗರಿ ಬೇಳೆ ತಳಿಯಾದ ಜಿಆರ್ಜಿ 811 ಹಾಗೂ ಜಿಆರ್ಜಿ 152 ಬೀಜಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದು, ಕೆಲ ರೈತರು ಈ ಪ್ರಯೋಗಕ್ಕೆ ಮುಂದಾಗಿದ್ದು, ಈ ಬೀಜಗಳನ್ನು ಬಿತ್ತುವುದರ ಮೂಲಕ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ಈ ತಳಿಗಳಿಗೆ ಮಳೆ ಕಡಿಮೆಯಾದರೂ ಉತ್ತಮ ಇಳುವರಿ ಬರುತ್ತದೆ ಹಾಗೂ ಈ ಭಾಗದಲ್ಲಿ ಸರಿಸುಮಾರು 10 ರಿಂದ 12 ಸಾವಿರ ಎಕರೆ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯಲಾಗಿದ್ದು, ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ದೂರದರ್ಶನದೊಂದಿಗೆ ಕೆ ವೀರಾಪುರ ಗ್ರಾಮದ ರೈತ ಬಿ ಹೊನ್ನೂರಪ್ಪ, ಹಿರಿಯರಂತೆ ಮಳೆಯಾಶ್ರಿತ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದೆವು. ಆದರೆ ಈಗ ಕೃಷಿ ವಿಜ್ಞಾನಿಗಳ ಸಲಹೆ ಮೇರೆಗೆ ಗುಲ್ಬರ್ಗಾ ತೊಗರಿ ಬೇಳೆ ಬಿತ್ತಲಾಗಿದೆ. ಈ ಬಾರಿ ಉತ್ತಮ ಮಳೆಯಾಗಿದ್ದು, ಪ್ರತಿ ಎಕರೆಗೆ 8 ರಿಂದ 10 ಕ್ವಿಂಟಾಲ್ ಬೆಳೆ ಬರುವ ನಿರೀಕ್ಷೆ ಇದೆ ಎಂದರು. 10 ವರ್ಷದ ಕೆಳಗೆ ಏನು ಮಾಡ್ತಾ ಇದ್ವಿ, TS3R ಅಂತೇಳಿ ಒಂದು ತಳಿ ತೊಗರಿ ಬೆಳೆಯನ್ನು ಬೆಳೀತಾ ಇದ್ರಿ ಸರ್. ನಮ್ಮೂರು ಕೇವರ ಗ್ರಾಮದಲ್ಲಿ ಒಂದು ರೈತರಲ್ಲಿ ಉತ್ತಮ ಮಂದಾಸ ಬಿತ್ತಿದೆ ಸರ್. ಏನು ಕಾರಣ ಮಂದಾಸ ಮೂಡಿದೆ ಅಂತ ಕಾರಣ ಅಂದರೆ ಈ ವರ್ಷ ಮಳೆ ಚೆನ್ನಾಗಾಗಿದೆ ಸರ್. ಹಂಗಾಗಿ ಈ ವರ್ಷ ಎಲ್ಲ ರೈತರು 1500 ಎಕರೆ ಆಗಿರೋ ಸುಮಾರು ನಮ್ಮ ಹಳ್ಳಿಯಲ್ಲಿ ಮಳೆ ಆಶ್ರಿತ ಸರ್. ಇನ್ನೋರ್ವ ರೈತ ನಾಗರಾಜ್, ಮಳೆಯಾಶ್ರಿತ ಭೂಮಿಯಲ್ಲಿ ಬೆಳೆದ ಬೆಳೆಗಳಲ್ಲಿ ಲಾಭ ಬರುವುದೇ ಕಷ್ಟ. ಇನ್ನು ಈ ವರ್ಷ ಉತ್ತಮ ಮಳೆಯಾದ ಹಿನ್ನೆಲೆ ತೊಗರಿ ಬೇಳೆ ಬೆಳೆಯಲು ಮುಂದಾಗಿದ್ದೇವೆ. ಈ ಬಾರಿ ಬೆಳೆ ನಮ್ಮ ಕೈ ಹಿಡಿಯುವ ಎಂದರು. ಇತ್ತೀಚಿನ ದಿನಗಳು ಅಂದರೆ ಸುಮಾರು ಈಗ ಒಂದು 4 ವರ್ಷದಿಂದ ನಮಗೆ ಮುಂಗಾರು ಅಂದರೆ ತೊಗರಿ ಬಿತ್ಕೊಳ್ಳೋಕೆ ಬಹಳ ಅವಕಾಶ ಇದೆ. ಮುಂಗಾರು ಮಳೆ ಬರೋದ್ರಿಂದ ಅದರಲ್ಲಿ ಜೂನ್ ಜುಲೈನಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ತೊಗರಿ ಬಿತ್ತಕ್ಕೆ ಒಳ್ಳೆ ಅವಕಾಶ ಆಗಿದೆ. ಈ ತೊಗರಿ ಬಿತ್ತೋದ್ರಿಂದ ನಮಗೆ ಸ್ವಲ್ಪ ಖರ್ಚುನೂ ಕಡಿಮೆ, ಒಳ್ಳೆ ಇಳುವರಿ ಬಂದದಪ್ಪ ಅಂದರೆ ಒಳ್ಳೆ ಆದಾಯನೂ ಸಿಗುತ್ತೆ. ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ MR ಗೋವಿಂದಪ್ಪ, ಬಳ್ಳಾರಿ ತಾಲೂಕಿನ ರೈತರು ಮಳೆಯಾಶ್ರಿತ ಭೂಮಿಯಲ್ಲಿ ಕಡಲೆ ಮತ್ತು ಧನಿಯಾ ಬೆಳೆದು ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿಲ್ಲ. 2021-22ನೇ ಸಾಲಿನಿಂದ ಕೆಲ ರೈತರಿಗೆ ಬೆಳೆ ಪರಿವರ್ತನೆ ಹಾಗೂ ಗುಲ್ಬರ್ಗಾ ತೊಗರಿ ಬೆಳೆ ತಳಿ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಈ ಬಾರಿ ಹೆಚ್ಚು ರೈತರು ಈ ಬಗ್ಗೆ ಒಲವು ತೋರಿದ್ದು ಹೆಚ್ಚಿನ ಲಾಭ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಎಂದರು. ಗ್ರಾಮಗಳಲ್ಲಿ ಹೆಚ್ಚಿನ ಭಾಗದಲ್ಲಿ ಈ ತೊಗರಿ ಬೆಳೆ ಹೆಚ್ಚಿನ ಪ್ರದೇಶದಲ್ಲಿ ಆವರಿಸಿದೆ. 21-22 ಸಾಲಿನಲ್ಲಿ ತೊಗರಿ ಗುಲ್ಬರ್ಗಾ ಕಡಲೆ ತಳಿಯನ್ನು ಪರಿಚಯ ಮಾಡಿಕೊಟ್ಟಿವೆ. ಅದರಲ್ಲಿ GRG 811 ಮತ್ತು 152 ಈ ಒಂದು ಪ್ರದೇಶದಲ್ಲಿ ಬೆಳೆದಂಥ ರೈತರ ಅನುಭವ ಪ್ರಕಾರ ಹೆಚ್ಚಿನ ಇಳುವರಿ ಕಂಡು ಬಂದಿದೆ. ಒಟ್ಟಾರೆ ಈ ವರ್ಷ ಉತ್ತಮ ಮಳೆ ಇದ್ದು, ಬರಡು ಭೂಮಿಯಲ್ಲಿ ಬೆಳೆಯುವ ಬೆಳೆ ಬದಲು ಪರಿವರ್ತನಾ ಬೆಳೆಗೆ ಮುಂದಾಗಿರುವ ರೈತರಿಗೆ ಉತ್ತಮ ಇಳುವರಿ ಸಿಗಲಿ ಎಂಬುದೇ ಆಶಯ.